ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ನಟ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಗಿಲ್ಲಿ ಹುಟ್ಟೂರು ದಡತಪುರದಲ್ಲಿ ಗ್ರಾಮದ ಯುವಕರು ಮತ್ತು ಗ್ರಾಮಸ್ಥರ ಸಂಭ್ರಮಾಚರಣೆ ಮುಗಿಲುಮುಟ್ಟಿತ್ತು. ಗೆಲುವು ಘೋಷಣೆಯಾಗುತ್ತಿದ್ದಂತೆ ಮಧ್ಯರಾತ್ರಿ ಯುವಕರ ಗುಂಪು ಸಂಭ್ರಮಾಚರಣೆ ಮಾಡಿತು. ದೊಡ್ಡ ಎಲ್ಇಡಿ ಪರದೆಯೊಂದಿಗೆ ಗ್ರಾಮದಲ್ಲಿ ಫಿನಾಲೆ ಕಾರ್ಯಕ್ರಮ ವೀಕ್ಷಣೆ ಮಾಡಲಾಯಿತು. ನಟ ಸುದೀಪ್ ರವರು ಗಿಲ್ಲಿ ಕೈ ಎತ್ತಿ ಗೆಲುವು ಘೋಷಣೆ ಮಾಡುತ್ತಿದ್ದಂತೆ ನೃತ್ಯ ಮಾಡಿ, ಸಿಳ್ಳೆ ಹಾಕಿ, ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಆಯಿತು. ಬಿಗ್ ಬಾಸ್ ಸೀಸನ್ 12ರಲ್ಲಿ ಗಿಲ್ಲಿ ಗೆಲುವು ಹಿನ್ನೆಲೆಯಲ್ಲಿ ದಡತಪುರದಲ್ಲೂ ಕೂಡ ವಿಶೇಷ ಸಂಭ್ರಮಾಚರಣೆ ಕಂಡುಬಂತು. ಗಿಲ್ಲಿ ಮನೆ ಮುಂದೆ ಅಭಿಮಾನಿಗಳ ಆಗಮಿಸಿ ಸಂಭ್ರಮಾಚರಣೆ ಮಾಡಿದರು. ಗಿಲ್ಲಿ ತಂದೆ ತಾಯಿಗೆ ಫೋಟೋ ಕೊಟ್ಟು ಶುಭ ಕೋರಿದರು. ಅಭಿಮಾನಿಗಳ ಅಭಿಮಾನಕ್ಕೆ ಗಿಲ್ಲಿ ತಂದೆ ತಾಯಿ ಖುಷಿಪಟ್ಟರು. ಯಾವಾಗಲೂ ನಮ್ಮ ಅಂಗಡಿ ಆಗಲಿ ನಾಮೇ ಆಗಲಿ ಚಿರೋಣಿಯಾಗಿರ್ತೀವಿ. ಇದೇ ಥರ ಅವರು ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳು ಬೆಳೆಸ್ತವ್ರೆ, ಹಿಂಗೆ ಬೆಳೆಸಲಿ, ಬಾಕಿ ಬಡವ್ರ ಮಕ್ಕಳನ್ನೂ ಇದೇ ಥರ ಬೆಳೆಸಲಿ ಅಂತ ಕೇಳ್ಕೊತೀನಿ ನಾನು. ಅಂದರೆ ನಾನು ತುಂಬ ಸಂತೋಷ ಆಯ್ತದೆ. ನಾನು ಕರ್ನಾಟಕದ ಜನರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಅವ್ರಿಗೆ ನಾವು ಯಾವಾಗಲೂ ಹಿಂಗೆ ಇರ್ತೀವಿ. ನಾವು ಯಾವತ್ತೂ ಅನ್ಕೊಂಡಿರಲಿಲ್ಲಪ್ಪ. ಕನಸು ಕಂಡಂಗೆ ಐತೆ ಇರೋದು ನಮ್ಮ. ಈ ಥರ ಐತಾನೆ, ಈ ಥರ ನಮ್ಮ ಐತಿಮಿ ಅನ್ನೋದು ಗೊತ್ತಿಲ್ಲ ನಮಗೆ. ಯಾವುದೋ ಒಂದು ಮೂಲೆಯಲ್ಲಿದ್ದವರು ಈ ಥರ ಬೆಳೆದವನೆ ಅಂತಿವ್ರ ಮಂಗ ಬಡವ್ರ ಮಂಗ ಅಂತಂದರೆ ನಮಗೆ ತುಂಬ ಖುಷಿ. ನನಗೆ ಅಂದರೆ ಹೇಳ್ಕೊಕ್ಕೆ ಅಷ್ಟೊಂದು ಖುಷಿ ಐತೆ, ಅಷ್ಟೊಂದು ಸಂತೋಷ ಐತೆ. ಅಂದರೆ ನಾನು ಯಾವಾಗಲೂ ಕರ್ನಾಟಕದ ಜನ ಅಂತೂ ನಾನು ಯಾವಾಗಲೂ ಹಿಂಗೆ ಇದೇ ಥರ ಅಭಿನಂದಿಸ್ತೀನಿ, ಇದೇ ಥರ ನಾನು ಪ್ರೀತಿಯಿಂದ ಮಾತಾಡಿಸ್ತೀನಿ, ಇದೇ ಥರ ನಾನು ಅವ್ರು ತುಂಬ ನನ್ನ ಹೃದಯದ ಮಾತು ಹೇಳ್ತೀನಿ. ಅವರಂತೂ ಕರ್ನಾಟಕದ ಜನ ಅಂತೂ ನನ್ನ ಮಗನ ಇಷ್ಟೊಂದು ಅಭಿಮಾನ ತೋರವ್ರೆ, ಇಷ್ಟೊಂದು ಬೆಳೆಸವ್ರೆ, ಇಷ್ಟೊಂದು ಪ್ರೀತಿ ತೋರವ್ರೆ, ಅಷ್ಟೇ ನಾನು ಹೇಳ್ಕೊಂಡು ಸಂತೋಷ. ರಜಾ ಕೊಡ್ತು ಅಂತಂದ್ರೆ ಸ್ಕೂಲಲ್ಲಿ ಅವ್ನು ಹಿಡ್ದಾಗ ಕಷ್ಟ ಬಂದ್ಬಿಟ್ಟಿತ್ತು ನನಗೆ. ಕೊನೆಗೆ ಕಟ್ಟಾಕುಮಂತ ಮಾಡಿದ್ವಿ. ಬೆಳಿಗ್ಗೆ ಹುಡುಗರು ಸೆಟ್ ಮಾಡ್ಕೊಂಡು ಕಟ್ತು ಅಂದರೆ ಯಾವ ಕಟ್ಟಲ್ಲಿ ಕೆರೆ ನೀರು ಮುಳುಗ್ತಾನೋ, ಯಾವ ಬಾಮೇಲೆ ನೀರು ಮುಳುಗ್ತಾನೋ, ಯಾವ ಮಾವಿನ ಮರ ತೆಗಿನ ಮರ ಅಂತ ನನಗೆ ಗೊತ್ತಿರಲಿಲ್ಲ. ಅದೊಂದು ಕ್ವಾಟ್ಲ ಕೊಟ್ಟಿದ್ದು. ಅದು ಬಿಟ್ಟರೆ ಇವ್ನು ಯಾವುದಿಲ್ಲ ನನ್ನ ಮಗ ಅಂತ ಕೊಟ್ಟು ಕೊಟ್ಟು ಅವನಿಷ್ಟ ಅದು ಭಾಳ ಖುಷಿ ಆಯ್ತು ಸರ್. ಸಕ್ಕನಾಡು ಮಂಡ್ಯ ಜಿಲ್ಲೆಯಲ್ಲಿ ಗಿಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲುಮುಟ್ಟಿತ್ತು. ಜಿಲ್ಲೆಯಾದ್ಯಂತ ಗಿಲ್ಲಿ ಗೆಲುವು ಘೋಷಣೆಯಾಗುತ್ತಿದ್ದಂತೆ ಯುವಕರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ದಡತಪುರದಲ್ಲೂ ಕೂಡ ಅಭಿಮಾನಿಗಳಿಂದ ಮೆರವಣಿಗೆ ನಡೆಯಿತು. ಮಳವಳ್ಳಿಯ ದಂಡಿರಾಮರಮ್ಮ ದೇಗುಲದಿಂದ ಹುಟ್ಟೂರು ದಡತಪುರದವರೆಗೆ ಮೆರವಣಿಗೆಯಲ್ಲಿ ನಡೆಸಲಾಯಿತು. ಅದೇ ರೀತಿ ಮದ್ದೂರಿಗೆ ಬಂದಂತಹ ಗಿಲ್ಲಿ ನಟನಿಗೂ ಕೂಡ ಅದ್ದೂರಿ ಸಂಭ್ರಮ ಕಾದಿತ್ತು. ಮದ್ದೂರಿನಲ್ಲಿ ಬೃಹತ್ ಕಿತ್ತಳೆ ಹಣ್ಣಿನ ಹಾರ ಹಾಕಿ ಅಭಿಮಾನಿಗಳು ಸ್ವಾಗತ ಕೋರಿದರು. ತವರಿನ ಅಭಿಮಾನ ಕಂಡು ಗಿಲ್ಲಿ ಪುಳಕಿತರಾದರು. ಗಿಲ್ಲಿ ಪರ ಅಭಿಮಾನಿಗಳು ಜೈಕಾರ ಕೂಗಿದರು. ಕನಕ ಗುರುಪೀಠದ ಶಾಖಾಮಠ ತಿಂತಣಿಯ ಪೂಜ್ಯ ಗುರುಗಳಾದ ರಮಾನಂದನಂತಪುರಿ ಸ್ವಾಮೀಜಿಗಳ ಅಕಾಲಿಕ ನಿಧನಕ್ಕೆ ಕೇರ್ಪೇಟೆ ಪಟ್ಟಣದಲ್ಲಿ ಪ್ರಗತಿಪರ ಸಂಘಟನೆಗಳು ಕುರುಬ ಸಮಾಜದ ನೇತೃತ್ವದಲ್ಲಿ ಸಂತಾಪ ಸೂಚನೆ ಸಭೆ ನಡೆಸಿದರು.
ಮೃತರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ಮಾಡಿ ಮೌನಾಚರಣೆ ಮಾಡಿ ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರಿದರು. ಸಮರ ಸೇವಕರಾದ ಆರ್ ಟಿ ಒ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಸಂತಾಪ ಸೂಚನಾ ಸಭೆ ನಡೆಸಿದ ಪ್ರಗತಿಪರ ಸಂಘಟನೆಗಳು ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರಿ ಮೌನಾಚರಣೆ ನಡೆಸಿದವು. ಜಾತ್ಯತೀತ ತತ್ವಗಳ ಪ್ರತಿಪಾದಕರಾಗಿ ಸಾಮಾಜಿಕ ಕಟ್ಟುಪಾಡು ಹಾಗೂ ಮೌಢ್ಯಗಳ ವಿರುದ್ಧ ನಿರಂತರವಾಗಿ ಹೋರಾಟ ನಡೆಸಿ ನಾಗರಿಕ ಸಮಾಜಕ್ಕೆ ಜಾಗೃತಿ ಸಂದೇಶವನ್ನು ನೀಡುತ್ತಿದ್ದ ರಮಾನಂದಪ್ಪ ಸ್ವಾಮೀಜಿಗಳು ಶ್ರೀಸಾಮಾನ್ಯರಲ್ಲಿನ ಅಜ್ಞಾನದ ಅಂಧಕಾರವನ್ನು ತೊಡೆದಿರುವಂಥ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಗಣ್ಯರು ಮಾತನಾಡಿದರು. ಮಠದಲ್ಲಿ ನಿನ್ನೆ ದಿನ ನಡೆದಂಥ ಒಂದು ದುಃಖಕರ ಒಂದು ಸಂದರ್ಭ ಈ ರಾಜ್ಯಕ್ಕೆ ಮತ್ತು ಸಮಾಜಕ್ಕೆ ತುಂಬಲಾದಂಥ ನಷ್ಟ. ನಮ್ಮ ಏನು ಈ ಪರ್ಯಾಯ ಮಠದ ಸ್ವಾಮೀಜಿಗಳಾದಂಥ ಶ್ರೀ ಸಿದ್ಧ ರಾಮಾನಂದಪುರಿ ಸ್ವಾಮೀಜಿಗಳು ಅಗಲಿರೋ ಉದ್ದೇಶದಿಂದ ಇವತ್ತು ಕ್ಯಾರ್ಪೇಟೆ ಪಟ್ಟಣದಲ್ಲಿ ತಾಲೂಕಿನಾದ್ಯಂತ ಎಲ್ಲ ಸರ್ವ ಜಾತಿಯ ಜನಗಳು ಸದಾ ಸೇರಿ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಅರ್ಪಿಸಬೇಕು ಅಂತ ಅಂದ್ಬಿಟ್ಟು ಇವತ್ತು ಎಲ್ಲರೂ ವೈಯಕ್ತಿಕವಾಗಿ ಬಂದು ಇವತ್ತು ಸ್ವಾಮೀಜಿಯವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇವತ್ತು ಎಲ್ರಿಗೂ ಏನು ಈ ರಾಜ್ಯದಲ್ಲಿ ತುಂಬಲಾರದಂಥ ಒಂದು ನಷ್ಟ ಇವತ್ತು ಆ ಸ್ವಾಮೀಜಿಯವರ ಅಗಲಿಕೆಯಿಂದ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ ಮಲ್ಲಿಕಣ್ಣನವರ ನೇತೃತ್ವದಲ್ಲಿ ಹಾಗೂ ಎಲ್ಲ ಇಲ್ಲಿ ಬಂದಿರುವಂಥ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ನಮ್ಮ ದಲಿತ ಮುಖಂಡರುಗಳು ಹಾಗೂ ಎಲ್ಲ ವರ್ಗದ ಹಿಂದುಳಿದ ವರ್ಗದ ಜನಗಳು, ನಮ್ಮ ಪತ್ರಕರ್ತರು ಎಲ್ಲೂ ಸೇರಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಶ್ರದ್ಧಾಂಜಲಿಯನ್ನು. ಕಾರ್ಯಕ್ರಮದಲ್ಲಿ ಪುರುಷೋತ್ತಮ್, ರವೀಂದ್ರ, ಪತ್ರಕರ್ತರಾದ ಕಾಡುಮೆಣಸಿನ ಚಂದ್ರು, ನೀಲಕಂಠ ಹಾಗೂ ದಲಿತ ಸಂಘರ್ಷ ಸಮಿತಿಯ ಸಂತೋಷ್ ಕುಮಾರ್, ಪುರಸಭೆ ಮಾಜಿ ಅಧ್ಯಕ್ಷೆ ಶಕುಂತಲಾ ರವಿಕುಮಾರ್ ಹಾಗೂ ಇನ್ನಿತರ ಗಣ್ಯರು ಪಾಲ್ಗೊಂಡಿದ್ದರು. ಮಂಡ್ಯ ನಗರದ ನೂರಡಿ ರಸ್ತೆ ಹಾಗೂ ಮದ್ದೂರು ತಾಲೂಕಿನಲ್ಲಿರುವ ನಾಟ್ಯ ವಿದುಷಿ ಕೆ.ಎಸ್. ಶೈಲಜರವರ ನಂದಿಕೇಶ್ವರ ಭರತನಾಟ್ಯ ಶಾಲೆ ವಿದ್ಯಾರ್ಥಿನಿಯರು ಮೈಸೂರಿನ ಚಾಮುಂಡೇಶ್ವರಿ ದೇವಾಲಯದ ಮುಂಭಾಗದಲ್ಲಿರುವ ಮಂಟಪದಲ್ಲಿ ತಮ್ಮ ಭರತನಾಟ್ಯವನ್ನು ಪ್ರಸ್ತುತಪಡಿಸಿದರು. ಅಖಿಲ ಭಾರತ ಸಂಗೀತ ನೃತ್ಯ ಕಲಾವಿದರ ಒಕ್ಕೂಟದ ವತಿಯಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಪ್ರತಿ ವಾರವೂ ಸಹಸ್ರಾರು ಸಂಖ್ಯೆಯಲ್ಲಿ ಶ್ರೀ ಚಾಮುಂಡಿ ದೇವರ ದರ್ಶನಕ್ಕೆ ಜನರು ಮತ್ತು ಭಕ್ತರು ಜಮಾಯಿಸುತ್ತಿದ್ದು, ಈ ಸಂದರ್ಭದಲ್ಲಿ ನಡೆದ ಕಾರ್ಯಕ್ರಮ ಗಮನ ಸೆಳೆಯಿತು. ಕರ್ನಾಟಕ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ದೇಶ ವಿದೇಶದಿಂದಲೂ ಸಹ ಚಾಮುಂಡೇಶ್ವರಿ ಬೆಟ್ಟ ಹಾಗೂ ದೇವಾಲಯವನ್ನು ವೀಕ್ಷಿಸಲು ಭಕ್ತರು ಆಗಮಿಸುತ್ತಿದ್ದು, ಚಾಮುಂಡೇಶ್ವರಿ ದೇವಾಲಯದ ಮುಂಭಾಗದಲ್ಲಿ ನಡೆದ ಭರತನಾಟ್ಯ ಕಾರ್ಯಕ್ರಮ ಕಣ್ತುಂಬಿಕೊಂಡಿತು ಮತ್ತು ಪ್ರೇಕ್ಷಕರು ಸಂಭ್ರಮಿಸಿದರು. ಒಕ್ಕಲಿಗ ಯುವ ಬ್ರಿಗೇಡ್ ವತಿಯಿಂದ ಜಗದ್ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಗಳ 81ನೇ ಜಯಂತಿ ಉತ್ಸವದ ಅಂಗವಾಗಿ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗಳ ದಿವ್ಯ ಆಶೀರ್ವಾದದೊಂದಿಗೆ ಸೇವಾ ಸಂಭ್ರಮದ ಕಾರ್ಯಕ್ರಮದಡಿ ಜಿಲ್ಲೆಯ ಭಾರತಿ ಕಲ್ಚರಲ್ ಫೌಂಡೇಶನ್ ಸಂಸ್ಥೆಯ ವಿದ್ಯಾರ್ಥಿಗಳು ಗಿಡಕ್ಕೆ ನೀಡುವ ಮೂಲಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಒಕ್ಕಲಿಗ ಯುವ ಬ್ರಿಗೇಡ್ ಮಂಡ್ಯ ಜಿಲ್ಲಾ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಸುಸ್ಮಿತಾರವರು ಅನ್ನ, ಅಕ್ಷರ ಮತ್ತು ಅವಕಾಶ ಕಲ್ಪಿಸುವ ಸಂಕಲ್ಪದೊಂದಿಗೆ ಜಾತಿ ಧರ್ಮ ಅಂಟಿಲ್ಲದೆ ಸಮಾಜಮುಖಿಯಾಗಿ ಸೇವೆಯನ್ನು ನಿರಂತರವಾಗಿ ಮಾಡುತ್ತಿದ್ದೇವೆ ಅಂತ ತಿಳಿಸಿದರು. ಸಂಸ್ಥೆಯ ಕಾರ್ಯದರ್ಶಿಗಳಾದ ಅನಂತ್ ಶೇಖರ್ ಮಕ್ಕಳಿಗೆ ಸಿಹಿಯನ್ನು ಹಂಚುವ ಮೂಲಕ ಒಕ್ಕಲಿಗ ಬ್ರಿಗೇಡ್ ಸಮಾಜಮುಖಿ ಕಾರ್ಯಕ್ರಮ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ನಂಜೇಗೌಡ, ನಂಜುಂಡ ಸೇರಿದಂತೆ ಪೋಷಕರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಕ್ಷೇತ್ರದಲ್ಲಿ ರೈತರು ಬೆಳೆ ಬೆಳೆಯಲು ನೀರಿಗೆ ಯಾವುದೇ ರೀತಿಯಲ್ಲೂ ತೊಂದರೆಯಾಗದಂತೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಾಲೆಗಳ ಆಧುನೀಕರಣ ಮಾಡಿ
ನೀರಿಗೆ ಸಮಸ್ಯೆಯಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಅಂತ ಶಾಸಕ ಕೆ ಉದಯ್ ತಿಳಿಸಿದರು. ಮಧುರ ತಾಲೂಕಿನ ಪಣ್ಣದೊಡ್ಡಿ, ಕೆರೆಮೇಗಳ ದೊಡ್ಡಿ, ಬೆಳತೂರು, ಒಂಬಾಳೆಗೌಡನದೊಡ್ಡಿ, ಮಹಾರ್ನಂದೊಡ್ಡಿ ಗ್ರಾಮಗಳಲ್ಲಿ 1.80 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು, ತಾಲೂಕಿನ ಕೊನೆ ಭಾಗಕ್ಕೆ ಕೆಆರ್ಎಸ್ ಜಲಾಶಯದಿಂದ ನೀರು ಬರಲು ಈ ಹಿಂದೆ 1 ವಾರ ಆಗುತ್ತಿತ್ತು. ಆದರೆ ಈಗ ನಾಲೆಗಳ ಆಧುನೀಕರಣವಾಗಿರುವುದರಿಂದ 2 ದಿನಗಳಲ್ಲಿ ಕೊನೆ ಭಾಗಕ್ಕೆ ನೀರು ಸರಾಗವಾಗಿ ಹರಿದು ರೈತರಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದರು. ರೈತರು ಬೇಸಾಯ ಮಾಡಲು ಯಾವುದೇ ತೊಂದರೆಯಾಗಬಾರದು ಎಂಬ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಳಿ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಬಾರಿ ಚರ್ಚಿಸಿ ನೀರಾವರಿ ಯೋಜನೆಗಳಿಗೆ ಅಂದಾಜು 800 ಕೋಟಿಗೂ ಹೆಚ್ಚಿನ ಅನುದಾನ ತಂದು ನೀರಾವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಅಂತ ಕದಲೂರು ತಿಳಿಸಿದರು. ನಾನು ಶಾಸಕನಾದ 2.5 ವರ್ಷದ ಅವಧಿಯಲ್ಲಿ ಕ್ಷೇತ್ರದ ಪ್ರತಿಯೊಂದು ಗ್ರಾಮಕ್ಕೂ ವಿಶೇಷವಾದ ಅನುದಾನ ನೀಡಿ ರಸ್ತೆ, ಚರಂಡಿ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದೇನೆ ಅಂತ ಅವರು ಹೇಳಿದರು. ಇಂದಿನ ವಿಚಾರಗಳು ಗೊತ್ತಿಲ್ಲ. ಯಾಕೆಂದ್ರೆ ನಾವೆಲ್ಲ ಬೆಂಗಳೂರಲ್ಲಿ ವಾಸ ಇದ್ದೋ, ವ್ಯಾಪಾರ ವಹಿವಾಟು ಮಾಡ್ಕೊಂಡು ಇದ್ದೋ. ನಾವು ಬಂದಿದ್ದು ಇತ್ತೀಚೆಗೆ 4.5 ವರ್ಷ ಈಚೆಗೆ ನಿಮ್ಮ ಜೊತೆ ಒಡನಾಟ. ನಾನು ಬಂದಿದ್ದು ಕರೋನಾ ಸಮಯದಲ್ಲಿ ಏನಾದ್ರು ಒಂದಿಷ್ಟು ನಮ್ಮ ತಾಲೂಕು ಸಹಾಯ ಮಾಡಬೇಕು ಅಂತ. ಕ್ರಮೇಣ ನಿಮ್ಮೆಲ್ಲರ ಬಾಂಧವ್ಯ ಜಾಸ್ತಿ ಆಗ್ತಾ ಚುನಾವಣೆ ನಿಲ್ಲುವಂತ ಸಂದರ್ಭ ಬಂತು. ನೀವೆಲ್ಲ ನನ್ನ ಬಹಳಷ್ಟು ನಂಬಿಕೆ ಇಟ್ಟು ಆಯ್ಕೆ ಮಾಡಿದ್ವಿ. ತದನಂತರ ನಾವು ಎಲ್ಲ ಪ್ರತಿಯೊಂದು ಗ್ರಾಮಕ್ಕೂ ಅಧಿಕಾರಿಗಳ ಜೊತೆ ಜನಸಂಪರ್ಕ ಸಭೆಯನ್ನ ಕೂಡ ಮಾಡಿದ್ರು. ಅಲ್ಲಿ ಹೋದ್ಮೇಲೆ ನನಗೆ ಇಲ್ಲಿನ ಸಮಸ್ಯೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಅರಿವು ಬಂದಿದ್ದು. ಪ್ರತಿಯೊಂದು ಹಳ್ಳಿಗೆ ಹೋದ್ರೂ ಕೂಡ ಇಷ್ಟಿಷ್ಟು ಸಮಸ್ಯೆಗಳ ಪಟ್ಟಿ ಇಷ್ಟಿಷ್ಟು ಕೊಡ್ತಾ ಇದ್ರು. ನಮ್ಗೆ ಏನೋ ರೋಡಿಗೆ ಬಂದು ತಿರುಗಾಡ್ಕೊಂಡು ಹೋಗ್ಬಿಡ್ತಾ ಇದ್ರು. ಏನಂಬುದ ಸಣ್ಣ ಪುಟ್ಟ ಏನೋ ನಾವು ಅನ್ಕೊಂಡೆ ಒಂದು 200 ಕೋಟಿ ತಂದ್ರೆ ನಮ್ಮ ತಾಲೂಕಿಗೆ ಏನೋ ಒಂದಷ್ಟು ಕೆಲಸ ಆಗ್ಬಿಡುತ್ತೆ ಅಂತ ನಮ್ಗಿಂತ ಚರ್ಚೆ ಮಾಡ್ತೀವಿ. ಕ್ರಮೇಣ ಆಳ್ವಾಗ ಹೋಗ್ತಾ ನಮಗೆ ಒಂದು ಬಜೆಟ್ ಇಲ್ಲಿ ತಂದ್ರೆ ಹಣವನ್ನ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು ಅನ್ನುವಂಥದ್ದು ನನ್ನ ತಿಳುವಳಿಕೆಗೆ ಬಂದಂತ ವಿಚಾರ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಎಲ್ಲ ವಿಚಾರನೂ ಏನು ಈಗಾಗಲೇ ಸಂಯುಕ್ತವಾಗಿ ದಿನೇಶ್ ಅವರು, ರವಿ ಅವರು ಎಲ್ಲರೂ ಹೇಳಿದ್ದಾರೆ. ಇವತ್ತು ಕೂಡ ಎಲ್ಲ ಭಾಗದಲ್ಲೂ ನಾವು ಕಾಮಗಾರಿನ ಚಾಲನೆ ಮಾಡಿದ್ವು. ಬಹಳಷ್ಟು ಕಾಮಗಾರಿ ಮುಗಿದೋಗಿವೆ, ಬಹಳಷ್ಟು ನಡೀತಾ ಇದ್ದಾವೆ. ದಿನನಿತ್ಯ ನಾವು ಚಾಲನೆಯನ್ನ ಕೊಡ್ತಾ ಇದ್ದೀವಿ. ನೀರಾವರಿ ಇಲಾಖೆಯಲ್ಲಿ ನಮ್ಗೆ ಏನು ಇವತ್ತು ರೈತರು ಸಂಕಷ್ಟ ಅದು ಕೇಳಲಿಕ್ಕಾಗಲ್ಲ. ಸ್ವಲ್ಪ ನೀವೆಲ್ಲ ಹೆಂಗೋ ಈ ಕೆರೆ ಇದೆ, ಬಿಸಿ ನಾಲೆ ಬರ್ತದೆ, ಆ ಕಡೆ ಕೆಆರ್ಎಸ್ ನೀರು ಬರ್ತದೆ, ಹೆಂಗೋ ಉಸಿರಾಡ್ಕೊಂಡಿದ್ದೀರಾ. ಈ ಸಂದರ್ಭದಲ್ಲಿ ಮನ್ಮೂಲ್ ನಿರ್ದೇಶಕ ಹರೀಶ್ ಬಾಬು, ಗ್ರಾಮ ಪಂಚಾಯತಿ ಸದಸ್ಯರಾದ ಪ್ರಸನ್ನ ಕುಮಾರ್, ಶೋಭಾ, ಧನಂಜಯ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು. ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಗ್ರಾಮದಲ್ಲಿ ಮದ್ದೂರು ನಗರಸಭೆಗೆ ಗೆಜ್ಜಲಗೆರೆ ಗ್ರಾಮ ಪಂಚಾಯತ್ ಸೇರಿದಂತೆ ಹಲವು ಗ್ರಾಮ ಪಂಚಾಯತಿಗಳನ್ನು ಸೇರ್ಪಡೆ ಮಾಡಿಕೊಂಡಿರುವ ಕ್ರಮವನ್ನು ಖಂಡಿಸಿ ನಡೆಯುತ್ತಿರುವ ಹೋರಾಟ ನಿರಂತರವಾಗಿ ಮುಂದುವರೆದಿದೆ. ರೈತ ಹೋರಾಟಗಾರ್ತಿ ಸುನಂದ ಜರಂ ನೇತೃತ್ವದಲ್ಲಿ ಹೋರಾಟ ನಿರಂತರವಾಗಿ ಮುಂದುವರೆದಿದೆ. ಪ್ರತಿದಿನವೂ ಹೋರಾಟಕ್ಕೆ ವಿವಿಧ ಸಂಘ ಸಂಸ್ಥೆಗಳು, ರೈತರು ತಮ್ಮ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ. ವಿಶೇಷವಾಗಿ ಗ್ರಾಮದ ಶಾಲಾ ಮಕ್ಕಳು ಕೂಡ ಪ್ರತಿಭಟನೆಗೆ ಸಾಥ್ ನೀಡಿ ಗಮನ ಸೆಳೆದಿದ್ದಾರೆ. ಕ್ಷೇತ್ರದ ಶಾಸಕರಾದ ಕದಲೂರು ಉದಯರವರು ವೈಯಕ್ತಿಕ ಪ್ರತಿಷ್ಠೆಗಾಗಿ ಗೆಜ್ಜಲಗೆರೆ ಗ್ರಾಮ ಪಂಚಾಯತ್ ಸೇರಿದಂತೆ ಹಲವು ಗ್ರಾಮ ಪಂಚಾಯತಿಗಳನ್ನು ನಗರಸಭೆಗೆ ಸೇರ್ಪಡೆ ಮಾಡಿಕೊಂಡಿರುವುದು ಅವೈಜ್ಞಾನಿಕವಾಗಿದೆ ಅಂತ ದೂರಿದ್ದಾರೆ. ಪ್ರತಿದಿನದ ಹೋರಾಟಕ್ಕೆ ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಸಾಥ್ ನೀಡುತ್ತಿದ್ದಾವೆ. ನಗರಸಭೆಗೆ ಸೇರಿಸಿದ ಶಾಸಕರಿಗೆ ಪಂಚಾಯಿತಿಯನ್ನು ನಗರಸಭೆಗೆ ಸೇರಿಸಿದ ಶಾಸಕರಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಗ್ರಾಮಸ್ಥರ ಹೋರಾಟಕ್ಕೆ ಮಕ್ಕಳ
ಪಾಂಡುಪುರ ತಾಲೂಕಿನ ಚಿನಕುರಳಿ ಹೋಬಳಿಯ ಕನಗನಹಳ್ಳಿ ಗ್ರಾಮದಲ್ಲಿ 4.5 ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪ್ಲಾಂಟ್ ಯೋಜನೆಯ ಭೂಮಿ ಪೂಜೆ ನೆರವೇರಿತು. ರೈತರಿಗೆ ಆದಾಯದ ಮೂಲ ಕಲ್ಪಿಸುವುದು ಹಾಗೂ ಗ್ರೀನ್ ಎನರ್ಜಿ ಸ್ವಾವಲಂಬನೆಗೆ ಉತ್ತೇಜನ ನೀಡುವ ಉದ್ದೇಶದಿಂದ BM ಕುಸುಮ್ ಯೋಜನೆಯಡಿ ಈ ಯೋಜನೆ ಕೈಗೊಳ್ಳಲಾಗಿದ್ದು, ಈ ಯೋಜನೆಯಿಂದ ಈ ಭಾಗದ ರೈತರಿಗೆ ಉಪಯೋಗವಾಗಲಿದೆ. ಆದರೆ ಭೂಮಿ ಪೂಜೆಗೆ ಮೊದಲು ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಕೆಲ ರೈತ ಮುಖಂಡರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಸರ್ಕಾರಿ ಗೋಮಾಳ ಜಾಗವನ್ನು ಖಾಸಗಿ ಕಂಪನಿಗೆ ನೀಡಲಾಗಿದೆ. ಸ್ಥಳೀಯ ಗ್ರಾಮ ಪಂಚಾಯತಿಗೆ ಮಾಹಿತಿ ಮತ್ತು ಆಹ್ವಾನವನ್ನು ಯಾಕೆ ನೀಡಿಲ್ಲ? ಜಿಲ್ಲಾಧಿಕಾರಿಗಳಿಂದ ಅಂತಿಮ ತೀರ್ಮಾನ ಆಗಬೇಕು ಅಂತ ಒತ್ತಾಯಿಸಿ ಸ್ಥಳದಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದರು. ಅಧ್ಯಕ್ಷತೆಯಲ್ಲೇ ಜಿಲ್ಲಾಧಿಕಾರಿಗಳನ್ನ ಕರೆದು ಸ್ಥಳ ಪರಿಶೀಲನೆ ಮಾಡಿ ನೀವು ಇದನ್ನ ಬಗೆಹರಿಸಿ ಪೂಜೆ ಮಾಡಿ ಅಂತ ಹೇಳಿದ್ವಿ. ಉದಾಹರಣೆಗೆ ನಮ್ಮ ಚಿನಕುರಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಪ್ರೋಟೋಕಾಲ್ ಪ್ರಕಾರ ನಮ್ಮ ದಲಿತ ಮಹಿಳೆ ಒಬ್ಬರು ಅಧ್ಯಕ್ಷರಾಗಿದ್ರು ಕೂಡ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಕೂಡ ಉಪಾಧ್ಯಕ್ಷರಿಗೂ ಕೂಡ ಯಾವುದೇ ಒಂದು ಪ್ರೋಟೋಕಾಲ್ ಪ್ರಕಾರ ಒಂದು ನಮಗೆ ಆಹ್ವಾನ ಪತ್ರ ಕೊಟ್ಟಿಲ್ಲ. ಜೊತೆಗೆ ವಿಶೇಷವಾಗಿ ಈ ಭಾಗದ ಸಂಸತ್ ಸದಸ್ಯರು, ಬೃಹತ್ ಮತ್ತು ಕೈಗಾರಿಕೆ ಸಚಿವರಾದ ಕುಮಾರಸ್ವಾಮಿ ಅವರು ಇದು ಕೇಂದ್ರದ ಅನುದಾನವೂ ಇರೋದ್ರು ಕೂಡ ನಾವು ಅವರು ಕೂಡ ಮನವಿ ಕೊಟ್ಟಿದ್ದೇವೆ. ನೀವು ನಿಮ್ಮ ಅಧ್ಯಕ್ಷರಲ್ಲಿ ಒಂದು ಡೇಟ್ ಕೊಡಿ ಅಂದರೂ ಕೂಡ ಕೆಲವು ಅವರ ಒಂದು ಮುಖಂಡರುಗಳಿದ್ದಾರೆ, ಇವತ್ತು ಪೂಜೆ ಮಾಡ ಹೋಗಿದ್ದಾರೆ. ಈ ಪೂಜೆಗೆ ನಮ್ಮ ವಿರೋಧ ಇದೆ. ಇದೇ ವೇಳೆ ರೈತರಿಗೆ 24 ಗಂಟೆ ವಿದ್ಯುತ್ ಸಿಗಬೇಕು, ಮಳೆಯ ಮೇಲೆ ಅವಲಂಬಿತ ಕೃಷಿಕರಿಗೆ ಈ ಯೋಜನೆ ಅನುಕೂಲವಾಗುತ್ತದೆ ಎಂದು ಮತ್ತೊಂದು ಗುಂಪು ಬೆಂಬಲ ವ್ಯಕ್ತಪಡಿಸಿತು. ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು. ಕರಗನಹಳ್ಳಿಗೆ 27 ಎಕರೆ ಏನು ಸರ್ಕಾರಿ ಗೋಮಾಳ ಐತೆ ಅದನ್ನು ಮತ್ತೊಬ್ಬರು ಪ್ರೈವೇಟ್ನವ್ರಿಗೆ ಲೀಸ್ ಕೊಡಬೇಕಾದ್ರೆ ಸ್ಥಳೀಯವಾಗಿ ಒಂದು ನೋಟಿಫಿಕೇಶನ್ ಮಾಡಿ ಪ್ರಕಟಣೆ ಹೊರಡಿಸಿ ಆ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರ ಯಾವುದೇ ಅಭಿಪ್ರಾಯಗಳನ್ನು ಆಲಿಸ್ತಾನೆ. ಪರ ವಿರೋಧ ಇದ್ದೇ ಇರುತ್ತೆ. ಇಲ್ಲ ಯಾರಿಗಾರು ಒಂದು ಅರ್ಜಿ ಕೊಡೋಕ್ಕೆ ಅವಕಾಶ ಕೊಡ್ದೇ, ಒಂದು ಟೈಮ್ ಕೊಡ್ದೇ ಏಕಾಏಕಿ ಯಾವ ಆಧಾರದ ಮೇಲೆ ಈ ಗೋಮಾಳನ ಆ ಪ್ರೈವೇಟ್ ಕಂಪ್ನಿಯವ್ರಿಗೆ ಸೇರಿಸಿದ್ರು, ಕೊಟ್ಟರು, 30 ವರ್ಷ ಲೀಸು ಕೊಟ್ಟರು ಅನ್ನೋದು ಯಾವ ಆಧಾರದ ಮೇಲೆ ಸ್ಥಳೀಯರ ಒಬ್ಬರು ಒಪ್ಪಿಗೆ ಇಲ್ಲ. ಒಂದು ನೋಟಿಫಿಕೇಶನ್ ಮಾಡಿ ಒಂದು ಪ್ರಕಟಣೆ ಹೊಡಿಸಿಲ್ಲ. ಸುತ್ತಮುತ್ತ ಹಳ್ಳಿಗಾಗಲಿ ಕನಗನಹಳ್ಳಿ ಗ್ರಾಮಕ್ಕಾಗಲಿ ಸರ್ಕಾರಿ ಭೂಮಿ ಅಂದರೆ ಗೋಮಾಳ ಅಂದರೆ ಜಿಲ್ಲಾಧಿಕಾರಿ ಆಗ್ಬೋದು, ತಹಸೀಲ್ದಾರ್. ಇದರ ನಡುವೆ ಶಾಸಕರಾದ ದರ್ಶನ್ ಪುಟ್ಟಣಿ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿ ಸರ್ಕಾರದ ಇಂಜಿನಿಯರ್ಗಳು ಸೂಕ್ತ ದಾಖಲೆಗಳನ್ನು ಪರಿಶೀಲನೆ ಬಳಿಕ ಜಾಗ ಗುರುತಿಸಿದ್ದಾರೆ. ವಿರೋಧ ವ್ಯಕ್ತಪಡಿಸುವವರ ಮನವಿಯ ಮೇರೆಗೆ ಜಿಲ್ಲಾಧಿಕಾರಿಗಳೊಂದಿಗೆ ಮತ್ತೊಂದು ಸಭೆ ನಡೆಸಲಾಗುವುದು ಅಂತ ಹೇಳಿದರು. ಆದರೆ ಅನುಕೂಲಗಳು ಜಾಸ್ತಿ. ರೈತರಿಗೆ ಬೆಳಗ್ಗೆ ಸಾಯಂಕಾಲ ಬೆಳಗಿನ ಹೊತ್ತು ಹೋಗಿ ನೀರು ಹಾಯಿಸೋದು ತಪ್ಪುತ್ತದೆ. ಬೆಳಿಗ್ಗೆ ಹೊತ್ತಲ್ಲೇ ಬೆಳಗಿನ ಜಾವ 4 ಗಂಟೆಗೆ ಹೋಗೋದು ತಪ್ಪುತ್ತದೆ. ಬೆಳಿಗ್ಗೆ ಹೊತ್ತಲ್ಲೇ ನಾವು ನೀರು ಹಾಯಿಸೋಕ್ಕೆ ಇದಾಗಿದೆ. ಇದು ಸರ್ಕಾರದಿಂದ ಬಂದಿರೋಂಥ ಈಗ 3 ಹೋಬಳಿಗಳಿಗೂ ಬಂದಿರೋಂಥದ್ದು ಒಂದು ಕಾರ್ಯಕ್ರಮ. ನಮ್ಮ ಮೇಲ್ಕೋಟೆ, ಚಿನಕುರಳಿ, ದುದ್ದ ಇಷ್ಟಕ್ಕೂ ಬಂದಿರೋಂಥ ಕಾರ್ಯಕ್ರಮ. ಇದರಿಂದ ರೈತರಿಗೆ ಅನುಕೂಲ ಆಯ್ತದೆ. ಅನಾನುಕೂಲ ಆಯ್ತದೆ ಅಂತೇಳಿ ಇಲ್ಲಿ ಗ್ರಾಮಸ್ಥರು ನೀವು ಒಂದಷ್ಟು ಜನ ಹೇಳಿದ್ದೀರಿ ಏನು ಗೋಮಾಳನ ಮಾಡೋಕ್ಕಾಗಲ್ಲ ಅಂತ. ಇಲ್ಲಿ ನಾವು ಸರ್ಕಾರದಿಂದ 3 ಜಾಗನ ಗುರುತಿಸಿದ್ರು. ಇಲ್ಲೊಂದು ಬಿಂಡಳ್ಳಿ, ಒಂದು ಚಿನಕುರಳಿ ಒಂದು. ಸೊ ಅವೆರಡು ಈ 3 ಜಾಗಗಳನ್ನು ಏನು ಸಂಸ್ಥೆಯವ್ರನ್ನ ಏನು ಪ್ರೈವೇಟ್ ಸಂಸ್ಥೆಯವ್ರಿಗೆ ಏನು ಅವರು ಬಂದು ನೋಡಿ ಈ ಜಾಗ ಸೂಕ್ತ ಅಂತ ಹೇಳಿ ಅವರು ಸೆಲೆಕ್ಟ್ ಮಾಡ್ಕೊಂಡಿರೋಂಥದ್ದು. ಯಾವ ಇದನ್ನೇ ತಗೊಳ್ಳಿ ಅಂತ ಯಾರಿಗೂ ಒತ್ತಾಯನೂ ಮಾಡಿಲ್ಲ. ಈ ಜಾಗ ಸೂಕ್ತವಾಗೈತೆ ಅಂತ ಹೇಳಿದ್ಮೇಲೆ ನಾವು ಸರ್ಕಾರದವರು ಕಂದಾಯ ಇದರಿಂದ DC ಅವ್ರ ಮೂಲಕ DC ಅವರು ಸೈನ್ ಮಾಡಿ ಕಳಿಸಿರೋಂಥದ್ದು. ಇದನ್ನು ನಾವು ಮಾಡಿದ್ರೆ ಈ ಭಾಗದ ಜನರು, ಸುತ್ತಮುತ್ತ ಜನರಿಗೆ ಎಲ್ಲರಿಗೂ ಅನುಕೂಲ ಆಗೋಂಥ ಒಂದು ಪ್ರಾಜೆಕ್ಟ್ ಇದು PM ಕುಸುಮ್ ಯೋಜನೆಯಿಂದ. ಹೌದು, ಇದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎರಡರದ್ದು ಶೇರ್ ಇದೆ. ಇದರಲ್ಲಿ ಶೇರ್ ಇಟ್ಕೊಂಡೇ ಮಾಡಿರೋಂಥದ್ದು. ಇದೇನು ಬರೀ ರಾಜ್ಯ ಸರ್ಕಾರದ್ದೇನಲ್ಲ. ಅದರಿಂದ ಈ ಒಂದು ಇದರಲ್ಲಿ ಪುನಃ ಸಭೆ ಮಾಡೋದ್ರಲ್ಲಿ ನನ್ನ ಪ್ರಕಾರ ನೀವೆಲ್ಲ ಕೇಳ್ತಿದ್ದೀರಿ, ಸಾರ್ವಜನಿಕರೆಲ್ಲರೂ ಒಂದು ಕಡೆ ಮಾಡಿಸಿ ಅಂತಿದ್ದೀರಿ, ಇನ್ನೊಂದು ಕಡೆ ಮಾಡಿಸ್ಬಿಡಿ ಅಂತಿದ್ದೀರಿ. ಮಾಡಿಸ್ಬೇಡಿ ಅಂತಿರೋರು ನಾವು ಗಣನೆಗೆ ತಗೊಂಡು ಇನ್ನೊಂದು ಸತಿ ಮಾಡೋದ ಸಭೆನ. ಈಗ ಇಲ್ಲಿ ಚಾಲನೆ ಕೊಡೋಕ್ಕೆ ಅಂತ ಬಂದಿದ್ದೀವಿ. ಈ ಪ್ರಾಜೆಕ್ಟ್ ಆದರೆ ನಿಮ್ಗಳಿಗೆ ಒಳ್ಳೆಯದು. ಅದಕ್ಕೆ ಯಾರು ದಯವಿಟ್ಟು ಅಡ್ಡಿ ಮಾಡಬೇಡಿ. ನಿಮ್ಮ ಪ್ರಕಾರ ಏನು ನೀವು ಕೇಳಿದ್ದೀರಿ ಚಾಲನೆಯನ್ನು ಕೊಡ್ತೀವಿ, ಅದ್ರ ಜೊತೆಗೆ ನಿಮಗೆ ಸಭೆನೂ ಮಾಡಿಸ್ತೀವಿ. ಅಲ್ಲಿ ತನಕ ಯಾವುದೇ ಕೆಲಸಗಳನ್ನು ನಾವು ಶುರು ಮಾಡಲ್ಲ. ಕಾಂಟ್ರಾಕ್ಟ್ರಿಗೆ ಇಲ್ಲೇ ಇದ್ದಾರೆ, ಅವ್ರಿಗೂ ಹೇಳ್ತೀವಿ ಯಾವುದೇ ಕೆಲಸ ಶುರು ಮಾಡಬೇಡಿ ಅಂತ. ಚಾಲನೆ
ಯಾಕಂದರೆ ಇಲ್ಲಿ ಬಂದು ನಾವು ವಾಪಸ್ಸು ಹೋಗೋದು ಸರಿಯಲ್ಲ. ಈಗ ಎಲ್ಲ ಥರದ ದಾಖಲಾತಿಗಳನ್ನ ಸರಿಪಡಿಸ್ಕೊಂಡು ವಿಚಾರ ಮಾಡ್ಕೊಂಡು ಬಂದಿರೋಂಥದ್ದು. ಸುಮ್ಮನೆ ಬಂದು ದಬ್ಬಾಳಿಕೆ ಮಾಡ್ಕೊಂಡು ಮಾಡೋಕ್ಕೆ ಬಂದಿಲ್ಲ. ಇಲ್ಲಿ ಎಲ್ಲರಿಗೂ ನಾವು ನ್ಯಾಯ ದೊರಕಿಸ್ಕೊಡ್ಬೇಕು. ಮಾಡಿ ಅನ್ನೋರ್ಗೂ ನ್ಯಾಯ ದೊರಕಿಸ್ಕೊಡ್ಬೇಕು, ಮಾಡಬೇಡಿ ಅನ್ನೋರ್ಗೂ ನ್ಯಾಯ ದೊರಕಿಸ್ಕೊಡ್ಬೇಕು. ನಾವು ಏನು ಮಾಡ್ತೀವಿ, ಕೆಲಸ ಶುರು ಮಾಡಲ್ಲ. ಮಾಡಬೇಡಿ ಅನ್ನೋರನ್ನ ಕೂರಿಸಿ ಅವ್ರಿಗೆ ಕನ್ವಿನ್ಸ್ ಮಾಡ್ತೀವಿ. ಅವ್ರಿಗೇನು ದಾಖಲಾತಿಗಳು ಬೇಕು, ಅದ್ರ ಜೊತೆಗೆ ಸೋಲಾರ್ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಈ ಭಾಗದ ರೈತರಿಗೆ ಹೆಚ್ಚಿನ ಅನುಕೂಲವಾಗುತ್ತದೆ ಮತ್ತು ಕನಗನಹಳ್ಳಿ, ಎಂ ಶೆಟ್ಟಳ್ಳಿ ಹಾಗೂ ಜಿ ಮಲ್ಲಿಗೆರೆ ಭಾಗದ ರೈತರಿಗೆ ಹೆಚ್ಚಿನ ಅನುಕೂಲವಾಗುವ 3 ಜಾಗಗಳನ್ನು ಗುರುತಿಸಿದ್ದು ರೈತರ ಪಂಪ್ಸೆಟ್ಗಳಿಗೆ ಸಮಯಕ್ಕೆ ವಿದ್ಯುತ್ ದೊರೆಯುವುದರಿಂದ ಸಮಸ್ಯೆ ಕಡಿಮೆಯಾಗಲಿದೆ ಅಂತ ಹೇಳಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಮನ್ಮೂರು ನಿರ್ದೇಶಕ ಶಿವಕುಮಾರ್, ಜಿಲ್ಲಾಧಿಕಾರಿಗಳ ಪರಿಶೀಲನೆ ಬಳಿಕವೇ ಯೋಜನೆ ಮುಂದುವರಿಸಬೇಕು ಎಂದು ಒತ್ತಾಯಿಸಿದರು. ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಆಹ್ವಾನ ನೀಡದೆ ಪೂಜೆ ನಡೆಸಿರುವುದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಲಾಯಿತು. ಮಾಜಿ ಶಾಸಕರಾದ ಸಿ. ಪುಟ್ಟರಾಜ್ ಅವರು ಪ್ರತಿಭಟನಾಕಾರರಿಗೆ ದೂರವಾಣಿ ಕರೆ ಮಾಡಿ ಈ ಸಂಬಂಧ ಮೇಲ್ಪಟ್ಟ ಅಧಿಕಾರಿಗಳೊಡನೆ ಚರ್ಚಿಸಿ ರೈತರಿಗೆ ಅನುಕೂಲವಾಗುವಂತೆ ಕ್ರಮ ಕೈಗೊಳ್ಳುವ ಭರವಸೆ ಮೇರೆಗೆ ಹಾಗೂ ಪೊಲೀಸ್ ಅಧಿಕಾರಿಗಳ ಮನವಿ ಮೇರೆಗೆ ಪ್ರತಿಭಟನೆಯನ್ನು ಸದ್ಯಕ್ಕೆ ಹಿಂಪಡೆಯಲಾಗಿದ್ದು ಮುಂದಿನ ದಿನಗಳಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಸಭೆ ನಡೆಸಿ ತೀರ್ಮಾನ ಕೈಗೊಳ್ಳುವುದಾಗಿ ಹೇಳಿದರು. ನಿಮ್ಮ ಆಫೀಸಲ್ಲೇ ನೀವು ಸೈನ್ ಆಗಿ ಬಂದಿರೋಂಥದ್ದು ಎಲ್ಲ ಆಗಿದೆ. ಫಾರ್ಮಲಿ ಎಲ್ಲ ಕರೆಕ್ಟಾಗಿ ಮಾಡಿದ್ದೀವಿ. ಅದು ಇಲ್ಲೇನಂದರೆ ಕನ್ವಿನ್ಸ್ ಮಾಡಿ ಜನರಿಗೆ ಮಾತಾಡಬೇಕು ಅಂತ ಅವ್ರೇನು ಹೇಳ್ತಾರೆ, ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಗಬೇಕು ಅಂತ ಕೇಳ್ತಿದ್ದಾರೆ. ಅದೇ ಅದಕ್ಕೆ ನಾನು ಈಗ ಮೀಟಿಂಗ್ ಈಗ ಬೇಡ, ಇಲ್ಲಿ ಗೋಮಾಳದಲ್ಲಿ ಜಾನುವಾರುಗಳಿಗೆ ಜಾಗ ಇಲ್ಲ ಅಂತ ಹೇಳ್ತಾರಂತ. ಇನ್ನೊಂದು ಕಡೆ ಇಲ್ಲಿ ಯಾವ ಒಂದು ತೊಪ್ಪೆ ತೋರಿಸಿ ಯಾವ ಒಂದು ಜಾನುವಾರು ಇಲ್ಲಿ ಬಂದಿಲ್ಲ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಮಾಡಿಸ್ಬೋದು. ಇದು ಎಲ್ಲ ಸರ್ಕಾರದಿಂದ ಎಲ್ಲ. ಈ ವೇಳೆ ತಹಸೀಲ್ದಾರ್ ಬಸಪ್ಪ ರೆಡ್ಡಪ್ಪ ಕೊರೋಣದ, ಜೆಸ್ಕಾಂ ಎಇ ರವಿಕುಮಾರ್, ಡಿವೈಎಸ್ಪಿ ಚೆಲುವರಾಜು, ಇನ್ಸ್ಪೆಕ್ಟರ್ ಶರತ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ ಉಮೇಶ್ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಧನಲಕ್ಷ್ಮಿ ಸೇರಿದಂತೆ ಅನೇಕರು ಹಾಜರಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ